ನಮಸ್ಕಾರ. ನಾವು ಇವತ್ತು ಬರಗಲಿನ ಭೋಜರಾಜ್ ಅವರ ತೋಟದಲ್ಲಿದ್ದೀವಿ. ಅವರು ನಮ್ಮ ಪ್ರಕೃತಿ ಸ್ನೇಹಿತ ರೈತ ಕೂಟದ ಮಾಜಿ ಅಧ್ಯಕ್ಷರು, VSS ಹಿರೇಬೆಲ್ ಸೊಸೈಟಿಯ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದರು. ಅವರು ಪ್ರಗತಿಪರ ಕೃಷಿಕರು ಹೌದು. ಅವರು ಸುಮಾರು ಕಾಫಿಯನ್ನು ಒಂದು ಎಕರೆಗೆ 40ರಿಂದ 50 ಬ್ಯಾಗ್ ಸಮೇತ ಕಾಫಿ ಕುಯ್ತಾ ಇದ್ದಾರೆ. ಅವರ ತೋಟನೂ ತುಂಬ ಚೆನ್ನಾಗಿದೆ. ನಾವು ಹೀಗೆ ಅವರ ಹತ್ರ ಮಾತಾಡ್ತಾ ಬಂದಾಗ ಅವರದ ಪ್ರಗತಿಪರವಾದ ಕೃಷಿಯನ್ನು ನೋಡಲಿಕ್ಕೆ ನಾವು ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮಗೆಲ್ಲರಿಗೂ ಆ ವಿಚಾರವನ್ನು ತಿಳಿಸೋಣ ಅಂತ ಬಂದ್ವಿ. ಅವರು ಕಾಳುಮೆಣಸನ್ನು ಒಂದು ವಿಶಿಷ್ಟವಾಗಿ ಬೆಳೆದಿದ್ದಾರೆ. ಕಾಫಿ ಗಿಡವನ್ನು ಕಡಿದು ಏಕ ಬೆಳೆಯಾಗಿ ಮೆಣಸನ್ನು ಬೆಳೆದಿದ್ದಾರೆ. ಅದನ್ನು ತೋರಿಸ್ತೀವಿ ಬನ್ನಿ. ಕಾಫಿಗೆಲ್ಲ ಏನು ಗೊಬ್ಬರ ಹಾಕಿದ್ರಿ? ಈಗ ಗ್ರೋಮೋರ್ ಹಾಕಿದ್ದೀನಿ. ಗ್ರೋಮೋರ್ 15 ಎಷ್ಟು ಸಮಯ ಆಯಿತು ಗೊಬ್ಬರ ಹಾಕಿ? ನೀವು ಗೊಬ್ಬರ ಹಾಕಿ 1 ತಿಂಗಳಾಯಿತು. 15-09 ಗ್ರೋಮೋರ್ ಹಾಕಿದ್ರಿ? ಹೌದು. ಹಾಂ. ಅದಕ್ಕಿಂತ 1 ತಿಂಗಳ ಮೊದಲು ಸುಣ್ಣನ ಅಪ್ಲೈ ಮಾಡಿದ್ವಿ. ಹಾಕಿದ್ರಿ. ನೀವು ಪಾಲಿಯರ್ ಏನು ಮಾಡೋದಿಲ್ಲ ಕಾಫಿಗೆ? ಕಾಫಿಯಲ್ಲಿ ಮಾಡಿಲ್ಲ, ಅಷ್ಟು ತನಕ ಮಾಡಿಲ್ಲ. ಇದಕ್ಕೀಗ ಪಾಲಿಯರ್ ಹೊಡೆದಿದ್ದೀರಿ ಕಾಳುಮೆಣಸಿಗೆ? ಕಾಳುಮೆಣಸಿಗೆ ಈಗ ಪಾಲಿಯರ್ ಹೊಡೆದು 1 ವಾರ ಆಯಿತು. 1 ವಾರ ಆಯಿತು. ಹಾಂ, ಸ್ವಲ್ಪ ಲೇಟ್ ಆಯಿತು. ಇರಲಿ, ಈಗ ಚಿಗುರು ಬರ್ತಾ ಇದೆ. 61-12 ಹಾಂ ಹೊಡೆದಿದ್ದೀನಿ. ಮತ್ತು ಇದು ಹಾಕಿದ್ದೀನಿ, ಯಾವ್ದು ಹೇಳಿ, ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿದ್ರಿ. ಹಾಂ, ಲಘು ಪೋಷಕಾಂಶನೂ ಹಾಕಿದ್ರಿ. ಆಮೇಲೆ ವಿಲ್ಟ್ ಕೇರ್ನ ಹಾಕಿದ್ದೀನಿ. ಹಾಂ ಹಾಂ. ಬಡ್ಡೆಗೆ ಏನು ಹಾಕಿದ್ರಿ? ಬಡ್ಡೆಗೆ ಗೊಬ್ಬರನ ಹಾಕಿದ್ರಿ. ಯಾವುದು? 15-09 ಇವಾಗ COC ಅಪ್ಲೈ ಮಾಡ್ತಾ ಇದ್ದೀನಿ. ಡ್ರಂಚಿಂಗ್ ಮಾಡ್ತಾ ಇದ್ದೀನಿ. ಡ್ರಂಚಿಂಗ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಹಾಂ ಹಾಂ. ಫುಲ್ ಗರಿ ಕಾಳು ಕಟ್ಟದ ಮೇಲೆ ಬೋಡ ಹೊಡೆದಿಲ್ಲ. ಹೊಡೆದಿಲ್ಲ. ಹಾಂ, ಹಾಗೆ ಮಾಡಿದ್ದಾರೆ. ಹಾಂ. ಈಗ ನೀವು ಹೊಸ ಥರದಲ್ಲಿ ಒಂದು ಹೊಸ ವಿಧಾನದಲ್ಲಿ ಕಾಳುಮೆಣಸು ತೋಟ ಮಾಡಿದಿರಿ ಅಂತ ಕೇಳ್ಪಟ್ಟೆ, ಹಾಗಾಗಿ ಬಂದೆ. ಇದೇನು ಕಾಫಿ ಗಿಡನ ತೆಗೆದೇ ನೀವು ಮಾಡಿರೋದಾ? ಹೌದು, ತುಂಬ ಓಲ್ಡ್ ರೋಬಸ್ಟ್ ಇತ್ತು. ಹಾಂ, ಅದ್ರ ಕಾಫಿ ಅಷ್ಟು ಈಲ್ಡಿಂಗ್ ಇರಲಿಲ್ಲ. ಈಲ್ಡಿಂಗು ಇತ್ತು. ನಾನು ಸಾಕಷ್ಟು ಕಾಫಿ ಬೆಳೀತಾ ಇರೋದಕ್ಕೆ ಸ್ವಲ್ಪ ವಿಶೇಷವಾಗಿ ಏನಾದ್ರು ಒಂದು ಮಾಡೋಣ, ಸಪ್ರೇಟಾಗಿ ಮಾಡೋಣ, ಸಪ್ರೇಟ್ ಒಂದು ಮೆಣಸು ಬೆಳೆಯುವ ಅಂತ ಹೇಳಿ. ಹಾಂ. ಹಾಗಾಗಿ ಕಾಫಿಯನ್ನು ತೆಗೆದುಬಿಟ್ಟು ಹಾಗೆ ಹೊಸದಾಗಿ ನೀವು ಮಾಡಿದ್ರಿ. ಎಷ್ಟು ಬಳ್ಳಿ ಇದೆ ಇದರಲ್ಲಿ, ಈ ತೋಟದಲ್ಲಿ? ಇದರಲ್ಲಿ ಒಂದು 500 ಬಳ್ಳಿ ಇದೆ. 500 ಬಳ್ಳಿ ಇದೆ. ಸಪ್ರೇಟ್ ಅಷ್ಟೇ ಮಾತ್ರ ಮಾಡಿರೋದು? ಹೌದೌದು. ಹಾಂ. ಇದರ ಒಳಗಡೆ ಇದು ಬುಟ್ಟಿ ಎಲ್ಲ ತಂದಿರೋದು ಹೊರಗಡೆಯಿಂದನಾ ಅಥವಾ ನೀವೇ ಇಲ್ಲಿ ಮಾಡಿದಿರಾ? ಇಲ್ಲಿ ನಮ್ಮದೇ ಇದೆ, ನಮ್ಮದೇ ಮಾಡಿದ್ದೀವಿ. ಹಾಂ ಹಾಂ ಹಾಂ. ಇದು ಸ್ಟಾಪ್ ಸೂಟನ್ನು ತೆಗೆದು ಬುಟ್ಟಿ ಮಾಡಿದ್ದೀನಿ ಅಂತ ಕೇಳಿದೆ ನಾನು. ಅದು ಹೇಗೆ ಮಾಡಿದಿರಿ? ಅದನ್ನ ಈ ಟಾಪ್ ಶೂಟ್ ನಮ್ಗೆ ಇಲ್ಲಿ ಹತ್ತಿರದಲ್ಲಿ ಕೈಲೇ ಸಿಗೋದ್ರಿಂದ ಸ್ವಲ್ಪ ಸುಲಭ ಆಯ್ತು. ಈ ಎತ್ತರ ಜಾಸ್ತಿ ಇಲ್ಲದೆ ಇರೋದ್ರಿಂದ ಟಾಪ್ ಶೂಟನ್ನ ಇಲ್ಲಿ ಮಾಡಿದೀವಿ ನೋಡಿ. ಬುಟ್ಟಿ ಮಾಡಿದ್ರಿ ಈ ಲೋಟ ಪದ್ಧತಿಯಲ್ಲಿ ಮಾಡಿದ್ರಿ. ಹೌದು, ಇದು ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇದೆ ಈಗ. ಈ ಪದ್ಧತಿ ಹೆಚ್ಚು ಚಾಲ್ತಿಯಲ್ಲಿ ಈಗಾಗಲೇ ಬೇರೆ ಬಂದಿದೆ. ಇನ್ನೊಂದ್ರಲ್ಲಿ ತೋರಿಸಿ ನೋಡಿ, ಇಲ್ಲಿ ಬೇರೆ ಕಾಣ್ತಿದೆ. ಬೇರೆ ಬಂದಿದೆ ಇಲ್ಲಿ ಹತ್ತಿರದಿಂದ. ಬೇರೆ ಚೆನ್ನಾಗಿ ಬಂದಿದೆ. ಆದರೆ ಇದನ್ನು ಬಳ್ಳಿನ ಕಟ್ ಮಾಡೋದು ಬೇಡ. ನೀವು ಯಾವುದು ಬಳ್ಳಿನ ಕಟ್ ಮಾಡೋದು ಬೇಡ. ಈ ಲೋಟನ ಕಟ್ ಮಾಡ್ಕೊಂಡು ಇದನ್ನೇ ಇದು ಮಾಡ್ಕೊಂಡು ಅದ್ರ ಮೇಲೆ ಪಿನ್ ಮಾಡ್ಕೊಂಡು ಎಲ್ಲ ಬೇರೆಲ್ಲ ಬಂದ ತಕ್ಷಣ ನಂತರ ಕಟ್ ಮಾಡಿ ಅದನ್ನ ಪ್ಲಾಂಟ್ ಮಾಡೋದು. ಇದಕ್ಕೆ ಇಲ್ಲಿ ಪಿನ್ ಹೊಡೆಯುವಂಥದ್ದು ಅಲ್ವಾ? ಪಿನ್ ಹೊಡೆಯುವಂಥದ್ದು. ಮರಕ್ಕೂ ಪಿನ್ ಹೊಡಿಬೋದಾ? ಮರಕ್ಕೆ ಪಿನ್ ಹೊಡಿಬೋದು. ಮರಕ್ಕೂ ಪಿನ್ ಹೊಡಿಬೇಕು, ಆಗ ಜೋತ್ಕೊಳ್ಳೋದಿಲ್ಲ, ಕೆಳಗೆ ಬೀಳೋದಿಲ್ಲ. ಇದಕ್ಕೆ ಆ ಗಂಟಿಗೆ ಮಣ್ಣು ಮತ್ತೆ ಇದನ್ನ ಸೇರಿಸ್ಕೊಂಡು ಹಾಕೋದು, ನೀರು ಹಾಕೋದು, ತನ್ನಿಂತಾನೆ ಇದು ಬರುತ್ತೆ. ನೆಡೋದಿಗೆ ನೀವು ಇದನ್ನ ಕಟ್ ಮಾಡ್ಕೊಂಡು ನೆಡ್ಬೋದು. ಇದರಿಂದ ಲಾಭ ಏನು ನಿಮ್ಗೆ? ಇದು ಮೊದಲನೇದಾಗಿ ಟಾಪ್ ಶೂಟ್ ಅಂತ ಹೇಳಿದ್ರೆ ಇದು ಏರ್ ಪುಡಿ ಇಲ್ಲಿಂದ ತಕ್ಷಣ ಗರಿಗಳು ಬರ್ತದೆ. ಒಂದು ಮತ್ತೆ ಮಣ್ಣಿನಿಂದ ಯಾವ್ದು ಸಂಪರ್ಕ ಇಲ್ಲದೆ ಇರೋದ್ರಿಂದ ಮಣ್ಣಿನಿಂದ ವೈರಸ್ ಬ್ಯಾಕ್ಟೀರಿಯಾ ಮುಕ್ತವಾಗಿರುತ್ತೆ. ನಮಗೆ ಬೇಗ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಬಳ್ಳಿನ ಬೇರೆ ಬೇರೆ ಪ್ಲಾಂಟ್ ಅನ್ನ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇದು ಒಳ್ಳೆ ಅವಕಾಶ ಆಗುತ್ತೆ. ಮತ್ತೆ ಬೇರೆ ಕಡೆಯಿಂದ ತಂದಾಗ ನಿಮಗೆ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಅಥವಾ ಏನು ಕಾಯಿಲೆ ಇದೆ ಅಂತ ಗೊತ್ತಾಗೋದಿಲ್ಲ, ನಿಮ್ಮ ತೋಟಕ್ಕೆ ಹರಡೋದಿಲ್ಲ. ಇದು ಆ ರೀತಿ ಮುಕ್ತವಾಗಿರುತ್ತದೆ. ಇದು ಒಳ್ಳೆಯ ನೆಡು ಸಾಮಗ್ರಿ. ಇದು ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು. ಇದು ಈಗಿನ ಈ ವಿದ್ಯಮಾನದಲ್ಲಿ ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇದರಲ್ಲಿ ಒಂದು ನೇರವಾಗಿ ಹಾರ್ಮೋನ್ ಬೆಳೀತಕ್ಕಂಥ ಹಾರ್ಮೋನ್ ಇರುತ್ತೆ. ಅಡ್ಡ ರೆಕ್ಕೆಯನ್ನು ಫಸಲು ತುಂಬ ಜಾಸ್ತಿ ಬರುವಂಥದ್ದು ಇರುತ್ತೆ. ಒಂದು ಮೇಲಿಂದ ಇಳಿಯುವಂಥ ಬಳ್ಳಿ ಕೆಲವು ನರ್ಸರಿಲೆಲ್ಲ ಮಾಡ್ತಾರೆ. ಅದನ್ನು ನಾವೇನಾಗ್ತದೆ ಹೆಚ್ಚಾಗಿ ಆ ತೋಟದಲ್ಲಿ ಅದು ಮೇಲಿಂದನೇ ಇಳಿಯುತ್ತದೆ. ಒಂದು
ಮತ್ತು ಎರಡನೇದು ಈ ಕಾಲು ಬಳ್ಳಿನ ಮಾಡಿದರೂ ಅದರಲ್ಲಿ ಒಂದು ಗಾಯ ಆಗುತ್ತೆ, ಒಂದು ವೈರಸ್ ಅಟ್ಯಾಕ್ ಆಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದು ತುಂಬ ಸೂಕ್ತ. ತುಂಬ ಎಷ್ಟು ಇದು ಮಾಡಿದ್ರೆ, ಸುಮಾರು ಒಂದು 1000 ಮಾಡಿದ್ರಾ ಜಾಸ್ತಿ ಮಾಡಿದ್ರಾ? ಇವಾಗ ಒಂದು 500ರಿಂದ 600 ಲೋಟನ್ನು ಕೂರಿಸಿದ್ದೀನಿ. ಕೂರಿಸಿದ್ದೀರಿ. ಹಾಂ. ಇನ್ನೊಂದು ತಿಂಗಳು ನೋಡಿ ಬಿಟ್ಟು ಎಷ್ಟು ಬೇರು ಬರುತ್ತೆ ಅಂತ ನೋಡಿ, ಅದು ಬೇರು ಫುಲ್ ಕವರ್ ಆದರೆ ಬೇರು ಬಂದಿದೆ, ಇಲ್ಲೆಲ್ಲ ಬಂದಿದೆ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಬಿಳಿ ಚೆನ್ನಾಗಿ ಬೇರು ಬಂದರೆ ಮಣ್ಣನ್ನು ಕ್ಲೀನಾಗಿ ಹಿಡ್ಕೊಳ್ಳುತ್ತೆ. ಹಾಗೇನು ಹೇಳ್ಬೋದು. ಮತ್ತು ಅದಕ್ಕೆ ಗ್ರೋತ್ ಪ್ರೋಸೆಸ್ ಇರುತ್ತೆ ಅಲ್ವಾ? ಹೌದು. ಯಾವತ್ತು ಚಿಗುರ್ತಾನೆ ಇರ್ತದೆ, ನೆಟ್ಟ ತಕ್ಷಣ ನಿಲ್ಲೋದಿಲ್ಲ ಅದು, ಬುಟ್ಟಿ ಹಾಗೆ ಮಣ್ಣು ಇದಾಗೋದಿಲ್ಲ. ಒಳ್ಳೆ ಮಳೆ ಟೈಮಲ್ಲಿ ಇದನ್ನು ಟಾಪ್ ಶೂಟನ್ನು ಕಟ್ ಮಾಡಿ ಸಹ ನೆಡ್ಬೋದು. ಬೇರೆದಿದ್ದು ನೋಡಿ, ಈ ತರ ಬೇರೆದಿದ್ದು ನೋಡಿ ನೆಡ್ಬೋದು. ಎಲ್ಲ ಕಟ್ ಮಾಡಿ, ಈ ಟಾಪ್ ಶೂಟ್ ಕಟ್ ಮಾಡಿದಷ್ಟು ಇನ್ನು ಕವರ್ ಜಾಸ್ತಿ ದೊಡ್ಡದಾಗಿ ಬರುತ್ತೆ. ಅದೊಂದು ತುಂಬಾ ಲಾಭ ಆಗ್ತದೆ. ಇದು ಈ ಹಳ್ಳಿಯಲ್ಲಿ ನಾವು ಇಲ್ಲಿ ಸದ್ಯ ಕಂಡಂಗೆ ನೀವು ಪ್ರಯೋಗ ಮಾಡಿ ತುಂಬಾ ಖುಷಿ ಆಗ್ತದೆ. ಇದು ಎಲ್ಲರಿಗೂ ಮಾದರಿ ಆಗ್ತದೆ ಒಂದು. ಮತ್ತೆ ಇದನ್ನ ಜೊತೆಗೆ ಚರಂಡಿನ ಸಮೇತ ತೆಗೆದಿದ್ರೆ, ಅಡಿಕೆ ಕಾಳುಮೆಣಸಿಗೆ ಚರಂಡಿ ತುಂಬ ಸೂಕ್ತನೇ ಇದು. ಈ ಡ್ರೈನೇಜ್ ಅನ್ನೋದು ತುಂಬ ಸೂಕ್ತ ಇದು. ಇದರಲ್ಲಿ ನೀರು ಬಸಿದು ಹೋಗ್ತದೆ, ಎಲ್ಲ ಚೆಂದ ಆಗ್ತದೆ. ಇದ್ರದ್ದು ಇರ್ತಕ್ಕಂಥ ಈ ಕಸ ಕಡ್ಡಿ ಈಗ ಬಂದಿದೆ ಇದರಲ್ಲಿ. ಈಗ ಇದನ್ನು ತೆಗೆದು ನೀವು ಕಾಳುಮೆಣಸು ಬಡ್ಡೆಗೆ ಹಾಕ್ತೀರಾ? ಹೌದು. ಯಾವಾಗ ಹಾಕ್ತೀರಿ? ಇವಾಗ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಹಾಕ್ತೀನಿ. ಇದನ್ನ ಕ್ಲೀನ್ ಮಾಡ್ತೀನಿ. ಇನ್ನು ಮಳೆಗಾಲ ಇನ್ನು ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಆಗಿಲ್ಲ. ಈಗ ನೆಕ್ಸ್ಟ್ ಇದನ್ನ ತೆಗೆದು ಇದರಲ್ಲೆಲ್ಲ ಒಳ್ಳೆ ಗೊಬ್ಬರ ಎಲ್ಲ ಸೇರ್ಕೊಂಡಿದೆ. ಅದನ್ನೆಲ್ಲ ಬಡ್ಡೆಗೆ ಕೊಡ್ತೀನಿ. ಕಾಳುಮೆಣಸು ಬಡ್ಡೆಗೆ ಬುಡಕ್ಕೆ ಕೊಡ್ತೀನಿ. ಟ್ರಂಚಿಂಗ್ ಕ್ಲೀನ್ ಮಾಡಿರ್ತೀರಿ. ಆಗ ನೀರು ಬಸ್ ಚೆಂದ ಹೋಗ್ತದೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದು ಈಗ ಸ್ಪ್ರೇ ಮಾಡಿದ್ರಾ? ಇದಕ್ಕೆ ಆಯ್ತು, ಸ್ಪ್ರೇ ಆಯ್ತು. ಮೊನ್ನೆ ಮೈಕ್ರೋನ್ಯೂಟ್ರಿಯೆಂಟ್ ಮಾಡಿದ್ರಿ, ಪಾಲಿಯರ ಮಾಡಿದ್ರಿ. ಇದು ಕಾಳುಮೆಣಸಲ್ಲಿ ಕಣಿರೋ ಒಂದು ವೆರೈಟಿ ಹಾಕಿದ್ದಾರೆ. ಇನ್ನು ಬೇರೆ ವೆರೈಟಿ ಇದೆ ಇದರಲ್ಲಿ ಒಂದು 10 ಬಳ್ಳಿ ಸಿಗಂದಿನಿ ಹಾಕಿದ್ದೀನಿ. ಸಿಗಂದಿನಿ ಹಾಕಿದ್ರಿ. 10 ಬಳ್ಳಿ. ಮತ್ತೊಂದು 10 ಬಳ್ಳಿ ತೇವಂ ಹಾಕಿದ್ದೀನಿ. ಸುಮ್ಮನೆ ಈ ನಡು ಬಳ್ಳಿ ಜಾಸ್ತಿ ಸಾಮಗ್ರಿ ನೀವು ಮಾಡ್ಕೊಳ್ಳೋಕ್ಕೆ ನೀವು ಬೇರೆ ಬೇರೆ ವೆರೈಟಿಯನ್ನು ಸ್ವಲ್ಪ ಹಾಕಿದಿರಿ. ಹೌದು, ಹಾಕಿದ್ರಿ. ಇದು ನೀರು ಬಸಿಗಾಲುವೆನೂ ತುಂಬ ಚೆಂದ ಇದೆ. ಇದು ಒಂದು ಇಳಿಜಾರಾದರೂ ಬೇಕು ಈ ತೋಟಕ್ಕೆ. ಬಸಿಗಾಲುವೆ ಅಗತ್ಯ ಇದೆ. ಬಸಿಗಾಲುವೆನೂ ಚೆನ್ನಾಗಿದೆ, ಸಾಕು. ಇದರಲ್ಲಿ ವೆರೈಟಿ ಮಾಡಿದಿರಿ. ಎಷ್ಟು ವರ್ಷ ಆಯ್ತು ಇದಕ್ಕೆ ಕಾಳುಮೆಣಸಿಗೆ? ಇದಕ್ಕೆ ನಾಡ್ದು ಆಗಸ್ಟ್ ಬಂದರೆ ಆಗಸ್ಟ್ 22ಕ್ಕೆ 2 ವರ್ಷ ಆಯ್ತದೆ. ಆಗಸ್ಟ್ 22ಕ್ಕೆ 2 ವರ್ಷ ಆಗ್ತದೆ. 2 ವರ್ಷಕ್ಕೆ ಬೆಳವಣಿಗೆನೂ ಚೆನ್ನಾಗಿದೆ. ಇದು ಸಾಕಿದೆ. ಈಗಾಗಲೇ ಒಂದು ಗೆರೆನೇ ಬಂದಿದೆ. ನೆಟ್ಟು ಒಂದೇ ವರ್ಷ ಗೆರೆ ಬಂದಿದೆ ಅಂತ ಹೇಳ್ಬೋದು ಅಲ್ವಾ? ಹೌದು. ಸಿಗಂದಿನಿ. ಇದು ಸಿಗಂದಿನಿ. ಇದು ಸುಮ್ಮನೆ ಫ್ಯಾನ್ಸಿ ಅಂತಲ್ಲ, ಇದು ನೆಡು ಬೆಳೆ ಸಾಮಗ್ರಿ ಜಾಸ್ತಿ ಮಾಡ್ಕೊಳಕ್ಕಾಗುತ್ತೆ. ನೋಡುವ, ಇದು ಬೇರೆ ಕಾಳುಮೆಣಸಿಗೂ ಜಾಸ್ತಿ ಬರುತ್ತೆ. ಸಿಗಂದಿನಲ್ಲಿ ಹೀಗೆ ಎಲೆ ಮಡ್ಚಿದ್ರೆ ಒಂದು 3/4 ಭಾಗ, ಒಂದು ಅರ್ಧ ಭಾಗ ಈ ಥರ ಬರುತ್ತೆ ಎಲೆ ಮಡ್ಚಿದ್ರೆ. ಅದು ಒಂದು ಕಂಡು ಹಿಡಿಯುವಂಥದ್ದು ಇದು. ಚೆನ್ನಾಗಿದೆ. ಹಾಕಿದ್ವಿ. ಪೊಂಗರಿಗೆ ಅಡಿಕೆಗೆ ತುಂಬ ಸೂಕ್ತ. ಅಡಿಕೆ ತೋಟಕ್ಕೆ ನೀವು ಪೊಂಗರಿಗೆ ಹಾಕಿ ಸಪ್ರೇಟ್ ಮಾಡಿದ್ರಿ. ಒಂದು ತಿಂಗಳು ಹಾಕಿದ್ವಿ. ನಂತರ ಪಕ್ಕದಲ್ಲಿ ಸಿಲ್ವರ್ ಪ್ಲಾಂಟ್ ಮಾಡಿದ್ವಿ. ಇನ್ನೊಂದು 2 ವರ್ಷ ಅದರಲ್ಲಿ ನಂತರ ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ, ಬರುತ್ತೆ, ಮಾಡ್ತೀರಿ. ಹೌದು. ಇದು ತೇವಂ. ಇದು ತೇವಂ. ಇದು ಇಷ್ಟು ಗ್ರೋತ್ ಸ್ವಲ್ಪ ಕಮ್ಮಿ ಇದೆ ನೋಡಿ. ಇದು ಗ್ರೋತ್ ಸ್ವಲ್ಪ ಕಡಿಮೆನೇ ಇರೋದು. ಬೇರೆ ಕಂಪೇರ್ ಮಾಡಿದಾಗ ಕಡಿಮೆ ಇರುತ್ತೆ. ಗ್ರೋತ್ ಕಮ್ಮಿ ಇದು. ಎಲೆನೂ ದಪ್ಪ ಇದೆ. ಇದು ಸ್ವಲ್ಪ ರೆಸಿಡೆನ್ಸ್ ಪವರ್ ಜಾಸ್ತಿ ಇದೆ. ಒಳ್ಳೇದಾಯ್ತು. ನಮಗೆ ಒಳ್ಳೆ ಗ್ರೋತ್, ಭಾರಿ ಫಾಸ್ಟ್ ಗ್ರೋಯಿಂಗ್ ಬರ್ಬೇಕಾದ್ರೆ ಪಣಿಯೂರು ಒಂದು ಬೆಸ್ಟ್. ಒಂದು ಬೆಸ್ಟ್. ಅದು ಸ್ವಲ್ಪ ಡಿಸೀಸ್ ಜಾಸ್ತಿ ಇದೆ, ಕಾಯಿಲೆಗಳು ಜಾಸ್ತಿ ಇದೆ. ಸ್ವಲ್ಪ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಹೋದ್ರೆ ಅಷ್ಟೊಂದು ಕಂಟ್ರೋಲ್ ಗೊತ್ತಾಗೋದಿಲ್ಲ. ಮಣ್ಣಿನ ರಸಸಾರವನ್ನು ಜಾಸ್ತಿ ಇಟ್ಕೊಬೇಕು. ನೀವು ಸುಣ್ಣನೂ ಹಾಕಿದಿರಿ ತುಂಬ ಚೆನ್ನಾಗಿ. ಧನ್ಯವಾದಗಳು ಭೋಜರಾಜ್ ಅವರೇ.